ದೇವರ ನಾಮಕ್ಕೆ ಮಹಿಮೆಯಾಗಲಿ. ಮಹಾ ಉಪವಾಸದ 18ನೇ ದಿನ. ಈ 18ನೇ ದಿನದಲ್ಲಿ ಧ್ಯಾನಕ್ಕಾಗಿ ನಮಗೆ ನೀಡಿರತಕ್ಕಂಥ ಸತ್ಯವೇದ ಭಾಗ ಲೂಕನ ಬರೆಸುವ ವಾರ್ತೆ 2ನೇ ಅಧ್ಯಾಯ 47ರಿಂದ 52ರವರೆಗೆ ಇರತಕ್ಕಂಥ ವಾಕ್ಯಗಳು. ಶಿಶುವಾಗದಲ್ಲಿ 52ನೆಯ ವಾಕ್ಯದಲ್ಲಿ ಹೇಳಲ್ಪಟ್ಟಿರುವುದರೆಂದರೆ, ಯೇಸು ಜ್ಞಾನದಲ್ಲಿಯೂ ದೇಹ ಬಲದಲ್ಲಿಯೂ ವೃದ್ಧಿ ಆಗುತ್ತಾ ಬಂದನು. ಇದಲ್ಲದೆ ದೇವರ ಮತ್ತು ಮನುಷ್ಯರ ದಯೆಯು ಆತನ ಮೇಲೆ ಹೆಚ್ಚಾಗುತ್ತಾ ಬಂತು ಎಂಬುದಾಗಿ ವಾಕ್ಯ ನಮಗೆ ಕಲಿಸಿಕೊಡ್ತಾ ಇತ್ತು. ಯೇಸು ಸ್ವಾಮಿಯ ಬಾಲ್ಯ ಪ್ರಾಯ ಮತ್ತು ಯೌವನ ಪ್ರಾಯಕ್ಕೆ ಹೆಚ್ಚಿ ಹಾಕುವಂಥ ಕಡಿಮೆ ವಿವರಣೆಗಳು ಮಾತ್ರ ಸತ್ಯವೇದದಲ್ಲಿ ನಮಗೆ ದೊರಕುತ್ತವೆ. 12ನೆಯ ವಯಸ್ಸಿನಲ್ಲಿ ಯೇಸು ಸ್ವಾಮಿ ಸಂಪೂರ್ಣನಾಗಿರ್ತಕ್ಕಂಥ ದೈವೀಯ ಪರಿಜ್ಞಾನ ಹೊಂದಿರತಕ್ಕಂಥ, ದೈವೀಯ ವಾಕ್ಯದಲ್ಲಿ ಧರ್ಮಶಾಸ್ತ್ರದ ಪರಿಜ್ಞಾನದಲ್ಲಿ ಅನುಭವವನ್ನು ಹೊಂದಿದನಾಗಿ ದೇವಾಲಯದಲ್ಲಿ ಧರ್ಮೋಪದೇಶಕರ ಜೊತೆಯಲ್ಲಿ ಆತನು ಕೇಳುವುದಕ್ಕೂ ಪ್ರಶ್ನೆಗಳು ಕೇಳುತ್ತಾ ಉತ್ತರವನ್ನು ಪಡೆಯುವುದಕ್ಕೂ ಹಾಗೆ ದೇವರ ಪರಿಜ್ಞಾನವನ್ನು ಹೊಂದುವುದಕ್ಕೆ ಸಾಧ್ಯಕರವಾಯಿತು ಎಂಬುದಾಗಿ 2ನೇ 46ನೇ ವಾಕ್ಯದಲ್ಲಿ ನಾವು ಓದಿ ತಿಳಿದುಕೊಳ್ಳುತ್ತೇವೆ. ಯೆಹೂದ್ಯ ಬಾಲಕನ 13ನೇ ವಯಸ್ಸಿನಲ್ಲಿ ಧರ್ಮಶಾಸ್ತ್ರದ ಬಾಲಕನು ಎಂಬುದಾಗಿ ಆತನು ಕರೆಯಲ್ಪಡುವಾಗ ಯೇಸುಸ್ವಾಮಿಯ ಭವನ ಅಥವಾ ಯೇಸುಸ್ವಾಮಿಯ ಮನೆ ತನ್ನ ಜೀವನದಲ್ಲಿ ಒಂದು ಮಾದರಿಯ ಅನುಭವಗಳನ್ನು ಹೊಂದುವುದಕ್ಕೆ ಸಾಧ್ಯಕರವಾದ ಕಾರಣವೇನೆಂದರೆ, ಯೇಸುಸ್ವಾಮಿ ಧರ್ಮಶಾಸ್ತ್ರದ ಬಾಲ್ಯದ ಅಧ್ಯಯನವನ್ನು ಪ್ರಾರಂಭಿಸಿಕೊಂಡು ತನ್ನ ಮನೆಯಲ್ಲಿ ಆಗಿದೆ ಎಂಬುದಾಗಿ ಈ ಧರ್ಮ ಗ್ರಂಥಗಳ ಬಾಲಕನೆಂಬುದಾಗಿ ಹೆಸರಿಸಲ್ಪಡುವ ಮೂಲಕವಾಗಿ ನಮಗದು ತಿಳಿದುಕೊಳ್ಳಿಕ್ಕೆ ಸಾಧ್ಯಕರವಾಯಿತು. ಒಂದು ಮಾದರಿಯ ಕುಟುಂಬವಾಗಿತ್ತು ಯೇಸುಸ್ವಾಮಿ ಕುಟುಂಬ. ತನ್ನ ತಂದೆ ತಾಯಿಗಳಿಂದ ದೊರಕಿರತಕ್ಕಂಥ ದೈವೀಯ ಅಧ್ಯಯನ, ಧರ್ಮಶಾಸ್ತ್ರದ ಅರಿವು ತನ್ನ ಜೀವನದಲ್ಲಿ ಈ ದೇವರ ದಯೆಯಲ್ಲಿ ಬೆಳೆಯಲಿಕ್ಕೂ, ದೇವರ ಕೃಪೆಯಲ್ಲಿ ಬೆಳೆಯಲಿಕ್ಕೂ ಆತನಿಗೆ ಸಹಾಯಕರವಾಗಿತ್ತು ಎಂಬುದಾಗಿ ನೋಡುತ್ತೇವೆ. ಬಾಲಕನಾಗಿರತಕ್ಕಂಥ ಯೇಸುಸ್ವಾಮಿ ತನ್ನ ಜೀವನದಲ್ಲಿ ದೇವರ ಕೃಪೆಯಲ್ಲಿ ಬೆಳೆಯಲು ಸಹಾಯಕರವಾಗಿರತಕ್ಕಂಥ 2 ವಿಷಯಗಳು, 2 ಹಿನ್ನೆಲೆಗಳು ಮಾತ್ರ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಮೊದಲನೇದಾಗಿ, ಯೇಸುಸ್ವಾಮಿ ದೇವರ ವಾಕ್ಯದ ಪರಿಪೂರ್ಣ ಅರಿವುಳ್ಳವನಾಗಿದ್ದನು ಎಂಬುದಾಗಿ, ದೈವೀಯ ಪರಿಜ್ಞಾನದಲ್ಲಿ ಬೆಳೆಯಲಿಕ್ಕೆ ದೇವರ ವಾಕ್ಯದ ಪರಿಪೂರ್ಣ ಅರಿವುಳ್ಳವನಾಗಿ ತನ್ನ ಜೀವನ ರೂಪಿಸಿದನೆಂಬುದಾಗಿ 46, 47 ವಾಕ್ಯಗಳಲ್ಲಿ ನಾವು ಓದಿ ತಿಳ್ಕೊಳ್ಳುತ್ತೇವೆ. ಪಸ್ಕ ಹಬ್ಬ ಆಚರಣೆಗಾಗಿ ದೇವಾಲಯದಲ್ಲಿ ಹೋಗಿರತಕ್ಕಂಥ, ಜಾತ್ರೆಗಾಗಿ ದೇವಾಲಯಕ್ಕೆ ಹೋಗಿರತಕ್ಕಂಥ ಯೇಸುಸ್ವಾಮಿ ತಾನು ದೇವರ ವಾಕ್ಯದ ಅನುಭವವನ್ನು, ಪರಿಚಯವನ್ನು ಹೊಂದುವುದಕ್ಕಾಗಿ ಧರ್ಮೋಪದೇಶಕರ ಜೊತೆಯಲ್ಲಿ ಅದರ ಬಗ್ಗೆ ಕಲಿಯುವುದಕ್ಕೂ ತನ್ನ ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆಯುವುದಕ್ಕೂ ಆತನಿಗೆ ಸಹಾಯಕರವಾಗಿತ್ತು. ಮಗನನ್ನು ಕಾಣದೇ ಇರತಕ್ಕಂಥ ಸಮಯದಲ್ಲಿ ಮಗನನ್ನು ಹುಡುಕಿಕೊಂಡು ಹೋಗಿರತಕ್ಕಂಥ ತಂದೆ ತಾಯಿಗಳಿಗೆ ಕೂಡ ಯೇಸುಸ್ವಾಮಿ ಕೇಳುವಂಥ ಒಂದು ವಿಷಯ, ನಾನು ನನ್ನ ತಂದೆಯ ಮನೆಯಲ್ಲಿ ಇರಬೇಕಾದನಲ್ಲವೆಂಬುದಾಗಿ ಆ ವಾಕ್ಯ ಸ್ವಾಮಿ ಹೇಳುವಾಗ ಸ್ವಾಮಿಗೆ ಧರ್ಮಶಾಸ್ತ್ರದ ಕುರಿತಾಗಿರತಕ್ಕಂಥ ದೈವಿಯ ಪರಿಜ್ಞಾನ ಎಷ್ಟರ ಮಟ್ಟಿಗೆ ಇತ್ತು ಎಂಬುದಾಗಿ ಈ ವಾಕ್ಯದಲ್ಲಿ ನಾವು ಓದಿ ತಿಳ್ಕೊಳ್ಳುತ್ತೇವೆ. ನೋಂಬು ನಮ್ಮ ಜೀವನದಲ್ಲಿ ಅಥವಾ ಉಪವಾಸ ನಮ್ಮ ಜೀವನದಲ್ಲಿ ದೇವರ ವಾಕ್ಯದ ಅಧ್ಯಯನಕ್ಕೂ ಧ್ಯಾನಕ್ಕೂ ಇರತಕ್ಕಂಥ ಅವಕಾಶಗಳಾಗಿರಬೇಕೆಂಬುದಾಗಿ ಸಮಯಲ್ಲಿ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಯೇಸುಸ್ವಾಮಿ ದೈವಿಕ ಪರಿಜ್ಞಾನದಲ್ಲಿ ಬೆಳೆಯಲು ಆತನ ಸಹಾಯಕರವಾಗಿರುವುದು ದೇವರ ವಾಕ್ಯದ ಅಥವಾ ಧರ್ಮಶಾಸ್ತ್ರದ ಕುರಿತಾಗಿ ಆಳವಾದ ಅರಿವುಳ್ಳವನಾಗಿದ್ದನು. 2ನೇದಾಗಿ, ಯೇಸುಸ್ವಾಮಿಯ ವಿಧೇಯತ್ವ 51ನೇ ವಾಕ್ಯದಲ್ಲಿ ನಾವು ಓದಿ ತಿಳ್ಕೊಳ್ಳುತ್ತೇವೆ. ಸ್ವಾಮಿಯನ್ನು ಕಾಣದೆ, ಯಾತ್ರಿಯರೊಡನೆ ಕಾಣದೇ ಇರತಕ್ಕಂಥ ಸ್ವಾಮಿಯನ್ನು ಹುಡುಕಿಕೊಂಡು, ಅಥವಾ ಬಾಲಕನಾಗಿರತಕ್ಕಂಥ ಯೇಸುಸ್ವಾಮಿಯನ್ನು ಹುಡುಕಿಕೊಂಡು ತಂದೆ ತಾಯಿಗಳು ದೇವಾಲಯದಲ್ಲಿ ಹುಡುಕಿಕೊಂಡು ಹೋಗಿರತಕ್ಕಂಥ ಸಮಯದಲ್ಲಿ ಯಾತ್ರಿಯ ಜೊತೆಯಲ್ಲಿ ಇದಾರೆಂಬರಾಗಿ ತಿಳಿದುಕೊಂಡ ತಂದೆ ತಾಯಿಗಳು ಮಗನನ್ನು ಕಾಣದೆ ತಿರುಗಿ 3 ದಿವಸ ಪ್ರಯಾಣ ಮಾಡಿ ಹೋಗಿ ದೇವಾಲಯದಲ್ಲಿ ಕಾಣಿಸಲ್ಪಟ್ಟಂಥ ಸಮಯದಲ್ಲಿ ತಂದೆ ತಾಯಿಗಳಿಗೆ ಆತನು ಹೇಳುತ್ತಿದ್ದಾನೆ, ನಾನು ನನ್ನ ತಂದೆಯ ಮನೆಯಲ್ಲಿ ಇರಬೇಕಾದಲ್ಲಿ ಎಂಬುದಾಗಿ ನಿಮಗೆ ತಿಳಿಯಲಿಲ್ಲವೇ ಎಂಬುದಾಗಿ ಹೇಳಿ ತಿರುಗಿ ಅಲ್ಲಿಂದ ತನ್ನ ತಂದೆ ತಾಯಿಗಳಿಗೆ ವಿಧೇಯನಾಗಿ ನಜರೇತಿಗೆ ಹಿಂತಿರುಗಿದನು ಎಂಬುದಾಗಿ ನಾವು ನೋಡುತ್ತೇವೆ. ಆತನ ಜೀವನದಲ್ಲಿ ಒಂದು ಪರಿಪಕ್ವದ ಜೀವನವನ್ನು ರೂಪಿಸಿಕೊಂಡವನಾಗಿದ್ದನು. ಇದಕ್ಕೆ ಕಾರಣವೇನೆಂದರೆ, ತನ್ನ ತಂದೆ ತಾಯಿಗಳನ್ನು ದೊರಕಿರತಕ್ಕಂಥ ದೈವಶಾಸ್ತ್ರ ಅಧ್ಯಯನ, ತನ್ನ ಧರ್ಮ ಬೋಧಕರಿಂದ ದೊರಕಿರತಕ್ಕಂಥ ದೈವಶಾಸ್ತ್ರ ಅಧ್ಯಯನ, ಇದು ಆತನ ಜೀವನದಲ್ಲಿ ಸಹಾಯಕರವಾಗಿತ್ತು ಎಂಬುದಾಗಿ ನೋಡುತ್ತೇವೆ. ಯೇಸುಸ್ವಾಮಿಯ ಬೆಳವಣಿಗೆಯ ಕಾಲದಲ್ಲಿ
52ನೇ ವಾಕ್ಯದಲ್ಲಿ ನಾವು ಓದಿ ತಿಳ್ಕೊಳ್ಳುತ್ತೀವಿ, ಅದನ್ನು ಜ್ಞಾನದಲ್ಲಿಯೂ ದೇಹ ಬಲದಲ್ಲಿಯೂ ವೃದ್ಧಿಯಾಗುತ್ತಾ ಬಂದನು. ದೈವಿಕ ಪರಿಜ್ಞಾನದಲ್ಲಿ ಮಾತ್ರವಲ್ಲ, ತನ್ನ ದೇಹ ಬಲದಲ್ಲಿಯೂ ಆತನು ವೃದ್ಧಿ ಆಗುತ್ತಾ ಬಂದನು ಎಂಬುದಾಗಿ ನೋಡುತ್ತೀವಿ. ಜ್ಞಾನ ಆತ್ಮಬಲದ ಬೆಳವಣಿಗೆ ಆಗಿದೆ, ದೇಹದ ಬೆಳವಣಿಗೆ ಆಗಿ ಶಾರೀರಿಕ ಬೆಳವಣಿಗೆ ಕುರಿತಾಗಿ ನೋಡ್ತೀವಿ. ದೈವಿಕ ಪರಿಜ್ಞಾನದಲ್ಲಿ ಬಲವನ್ನು ಹೊಂದಿದನಾಗಿ ಸ್ವಾಮಿ ಬೆಳೆದನು. ಮನುಷ್ಯರ ಮತ್ತು ದೇವರ ದಯೆಯನ್ನು ಹೊಂದಿದನಾಗಿದ್ದನಾಗಿ ನಾವು ಓದಿ ತಿಳಿದುಕೊಳ್ಳುವಾಗ, ಎಲ್ಲರ ಪ್ರೀತಿಗೆ ಪಾತ್ರನಾಗಿದ್ದಂಥ, ಎಲ್ಲರೊಂದಿಗೆ ಪ್ರೀತಿಯಲ್ಲಿ ಬದುಕಿರತಕ್ಕಂಥ ಸ್ವಾಮಿಯ ಜೀವನದ ಚರಿತ್ರೆಯನ್ನೇ ನಾವು ಓದಿ ತಿಳಿಯಲಿಕ್ಕೆ ಸಾಧ್ಯವಾಗುತ್ತದೆ. ಸ್ವಾಮಿ ಜ್ಞಾನದಲ್ಲಿ ಬೆಳೆದನು ಅಂದರೆ ಧರ್ಮಶಾಸ್ತ್ರದ ಕುರಿತ ಆಳವಾದ ಅರಿವಿನಲ್ಲಿ ಆತನು ಬೆಳೆದನು ಎಂಬುದಾಗಿ, ಹಾಗೆ ದೇವರ ಹಿತವನ್ನು ತನ್ನ ಜೀವನದಲ್ಲಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಯಿತು. ನೋಂಬು ನಮ್ಮ ಜೀವನದಲ್ಲಿ ವಾಕ್ಯದ ಪರಿಜ್ಞಾನದಲ್ಲಿ ಬೆಳೆಯಲಿಕ್ಕೂ, ವಾಕ್ಯದಲ್ಲಿ ಬಲಗೊಳ್ಳೋದಕ್ಕೂ ಸಾಧ್ಯವಾಗಬೇಕು. ಹಾಗೂ ದೇವರ ಹಿತವನ್ನು ತಿಳಿದು ಜೀವನ ನಡೆಸಲಿಕ್ಕೆ ಸ್ವಾಮಿಗೆ ಸಹಾಯಕರವಾಗಿದ್ದ ಹಾಗೆ ನಮ್ಮ ಜೀವನವನ್ನು ಕೂಡ ತಂದೆ ತಾಯಿಗಳೊಂದಿಗೆ ಇರತಕ್ಕಂಥ ವಿಧೇಯತೆಯಲ್ಲಿ ಸ್ವಾಮಿ ಬೆಳೆದಿರುವಾಗ, ಅವರಿಗೆ ವಿಧೇಯರಾಗಿ ಆತನು ನಜರೇತಿಗೆ ಹಿಂತಿರುಗುವಾಗ, ನಮ್ಮ ಜೀವನದಲ್ಲಿ ವಾಕ್ಯಕ್ಕೆ ನಾವು ವಿಧೇಯರಾಗಿ, ದೇವರಿಗೆ ವಿಧೇಯರಾಗಿ, ವಾಕ್ಯದಲ್ಲಿ ಪರಿಜ್ಞಾನ ಹೊಂದಿದರಾಗಿ ನಮ್ಮ ಜೀವನ ರೂಪಿಸಲಿಕ್ಕೆ ಈ ನೋಂಬು ಕಾಲಗಳು, ಉಪವಾಸದ ಕಾಲಗಳು ನಮಗೆ ಸಹಾಯಕರವಾಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡುವನಾಗಿದ್ದೇನೆ. ದೇವರ ವಾಕ್ಯದ ಪರಿಜ್ಞಾನದಲ್ಲಿಯೂ ಅನುಸರಣೆಯಲ್ಲಿ ವಿಧೇಯತ್ವದಲ್ಲಿ ಜೀವನ ನಡೆಸಲಿಕ್ಕೆ ಈ ಉಪವಾಸ ದಿನಮಾನಗಳು ನಮಗೆಲ್ಲರಿಗೂ ದೇವರು ಹೆಚ್ಚಾದ ಬಲವನ್ನು ನೀಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತಾ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ದೇವರು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ.